ನಮ್ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಅಲ್ಲಿ ಇದು ಕುಡಿಯೋ ನೀರು ಪಬ್ಲಿಕ್ ಗೆ ಬಂದವ್ರಿಗೆ ಟ್ರೈನ್ ಅಲ್ಲಿ ಅವರು ಕುಡಿಯಕ್ಕೆ ಅಂತ ಗೌರ್ಮೆಂಟ್ ಇಂದ ವ್ಯವಸ್ಥೆ ಮಾಡಿದ್ದಾರೆ. ಈ ಕಾಂಟ್ರಾಕ್ಟ್ ದರ ನಿನ್ನೆ ತಾನೇ ಹಾಕಿರೋದು, ಇದು ಜಾಸ್ತಿ ಆಗಿಲ್ಲ. ಇದು ನಿನ್ನೆ ದಿನ ನಾನು ನೋಡಿದೆ. ನಿನ್ನೆ ಇಲ್ಲಿ ನೋಡಿ ನೀರ್ ಬಂದೈತೆ. ಇದಕ್ಕೆ ನೀರ್ಗೆ ಕಲೆಕ್ಷನ್ ಅವ್ನು ಕೊಟ್ಟಿರೋನು, ಅವ್ನು ಕಾಂಟ್ರಾಕ್ಟ್ ದರನ್ಗೆ ಯಾವ ತರ ಕಲೆಕ್ಷನ್ ಕೊಟ್ಟವನು. ಬನ್ನಿ, ಪ್ಲಾಸ್ಟಿಕ್ PVC ಪೈಪು ಓಪನ್ ಏರಿಯಾದಲ್ಲಿ ಬಿಟ್ಬಿಟ್ಟು ಕೊಟ್ಟವನೆ. ಅವನೇನಪ್ಪ, ಇದು ನೀರ್ ಬರ್ಬೇಕು ತೋರಿಸಿ ಅವ್ನು ಬಿಲ್ ಮಾಡ್ಕೋಬೇಕು. ಆದ್ರೆ ಇದು ಒಂದು ವಾರನೂ ಬರಲ್ಲ ಬಾಳಿಕೆ. ಹಂಗೆ ಬನ್ನಿ, ಕ್ಯಾಮ್ರಾ ತಗೋ ಬನ್ನಿ, ತೋರಿಸ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದು PVC ಪೈಪ್. ಇದು PVC ಪೈಪು ಆಲ್ರೆಡಿ ನೋಡಿ ಇಲ್ಲಿಂದ ಕಲೆಕ್ಷನ್ ಕೊಟ್ಟನ. ಇಲ್ಲಿ ನೋಡಿ, ಯಾರೋ ಕಿಡಿಗೇಡಿಗಳು ಏನೋ ಬೆಂಕಿ ಏನೋ ಹಾಕಿದ್ದಾರೆ. ಆಲ್ರೆಡಿ ಪೈಪ್ ಸುಟ್ಟೋಗೈತೆ ನೋಡಿ. ಅದೆಲ್ಲ ಈ ಕಡೆ ನಿಮ್ಗೆ ಕಾಣಿಸ್ತದೆ ನೋಡಿ, ಅಲ್ಲ ಸುಟ್ಟೋಗೈತೆ. ಇಲ್ಲಿಂದ ಈ ತರ ನಲ್ಲಿ, ಈ ತರ ಟೋಟಲ್ ಈ ತರ ಒಂದು 7-8 ಹಾಕೋರೆ ಸುಮಾರು ಕಡೆ. ಅಲ್ಲಿ ಎಲ್ಲದಕ್ಕೂ ಇದೇ ತರ PVC ಪೈಪ್ ಅಲ್ಲಿ ಕಲೆಕ್ಷನ್ ಕೊಟ್ಟವನೆ. ಇಲ್ಲಿ ನೋಡಿ, ಓಪನ್ ಏರಿಯಾದಲ್ಲಿ, ಇಲ್ಲಿ ನೋಡಿ, ಈ ಓಪನ್ ಏರಿಯಾದಲ್ಲಿ ಈ ತರ ಕೊಟ್ಟವನೆ. ಎಷ್ಟು ದಿನ ಬಳಕೆ ಬರ್ತದೆ ಇದು? ಇಲ್ಲಿ ನೋಡಿ, ಓಪನ್ ಏರಿಯಾದಲ್ಲಿ ಹಾಕೋನೆ ಇದು. ನೋಡಿ, ಇದು ನಮ್ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಟ್ರೈನು ಬರ್ತಾ ಇತ್ತು ನೋಡಿ. ಇದಕ್ಕೆ ಯಾರು ಇದಕ್ಕೆ ಕಾಂಟ್ರಾಕ್ಟ್ ದಾರ, ಇದಕ್ಕೆ ಸಂಬಂಧಪಟ್ಟವರು ಕೂಡ್ಲೆ ಇದನ್ನ ಸರಿಪಡಿಸಬೇಕು. ನಾವು ಕಟ್ಟೋ ಟ್ಯಾಕ್ಸ್ ತೆರಿಗೆ ಕ್ಲೀನ್ ಆಗಿ ಯೂಸ್ ಮಾಡಬೇಕು. ಇವನು ಈ ತರ ಓಪನ್ ಏರಿಯಾದಲ್ಲಿ ಈ ತರ ಬಿಟ್ಟು ಈ ತರ ನಲ್ಲಿ ಇದು ಈ ತರ ನೋಡಿ, ಇಲ್ಲಿಗೆ ಕಲೆಕ್ಷನ್ ಕೊಟ್ಟಿರೋದವನು ನೀರ್ ಬರ್ತಾಯ್ತು ನೋಡ್ಬೋದು. ನಿನ್ನೆ ಉದ್ದಕ್ಕೂ ಹಂಗೆ ಮಾಡ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಲೆಕ್ಷನ್ ನೋಡಿ, ನೋಡ್ಬೋದು ನೀವು. ಇಲ್ಲಿ PVC ಪೈಪು ಇಲ್ಲಿ ನೋಡಿ, ಉದ್ದ ಒಂದ್ 7-8 ಕಡೆ ಹಾಕೋರೆ. ಉದ್ದಕ್ಕೂ ಹಿಂಗೆ ಓಪನ್ ಏರಿಯಾದಲ್ಲಿ ಕೊಟ್ಟವನೆ. ಇದು ಬರೀ ಏನ್ ತಾತ್ಕಾಲಿಕ ಟೆಂಪ್ರವರಿ ಮಾಡಿರೋದ? ಇಷ್ಟೊಂದು ಸ್ಟೀಲ್ ಅಲ್ಲಿ ಇಷ್ಟೊಂದು ಚೆನ್ನಾಗಿರೋದು ಮಾಡೋರೆ. ಆದ್ರೆ ಇದು ಕಲೆಕ್ಷನ್ ಯಾವ ತರ ಕೊಡ್ಬೇಕು ಅವನು? ಈ ತರ ಪ್ಲಾಸ್ಟಿಕ್ PVC ಪೈಪ್ ಹಾಕಿ ಏನೋ ಒಂದು ಬಿಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಅದೆಲ್ಲ ಬೆಂದೋಗೈತೆ ನೋಡಿ. ಯಾರೋ ಬೆಂಕಿ ಹಾಕಿದ್ದು ಆಲ್ರೆಡಿ ಇದಾಗೈತೆ ನೋಡಿ. ಈ ತರದ್ದು ಇದ್ರಲ್ಲಿ ಇದಕ್ಕೆ ಕಲೆಕ್ಷನ್ ಕೊಟ್ಟವ್ರು. ಎಷ್ಟು ದಿನ ಅಂತ ಬಳಕೆ ಬರ್ತದೆ ಇದು? ಈ ಕೂಡಲೇ ಇದಕ್ಕೆ ಯಾರು ರೈಲ್ವೆ ಸಂಬಂಧಪಟ್ಟವರು, ಇದು ಯಾವ ನೀವು ಕಾಂಟ್ರಾಕ್ಟ್ ದಾರ, ಅವನ ಮೇಲೆ ಇಮಿಡಿಯೇಟ್ ನೀವು ಇದು ಮಾಡಿ ಇದನ್ನ ಸರಿಪಡಿಸಬೇಕು. ಅವ್ನು ಯಾರು ಇರ್ದಾನೆ ಅವ್ನ್ ಹಿಡ್ಕೊಂಡ್ ಬಂದು ಕೆಲಸ ಮಾಡಿಸ್ಬೇಕು ರೈಲ್ವೆನವರು. ಹೇಳಿ ಮಂಜಣ್ಣ ಇದ್ರ ಬಗ್ಗೆ. ಈ ಕೆಲಸ ಕಳಪೆ ಕೆಲಸ ಅನಿಸಿದೆ. ಯಾಕೆಂತಂದ್ರೆ ಸುಮಾರು ಒಂದು 400-500 ಅಡಿ ಇದೆ. 400-500 ಅಡಿ ಇದೆ. ಅಲ್ಲಿಗೂ ಓಪನ್ ಆಗಿ ಓಪನ್ PVC ಹಾಕ್ಬಿಟ್ಟು ಜನ ಮೋಸ ಮಾಡೋಕ್ಕೋಸ್ಕರ, ರೈಲ್ವೆ ಸ್ಟೇಷನ್ ಮತ್ತೆ ಜನಗಳಿಗೆ ತೊಂದರೆ ಕೊಡೋಕ್ಕೋಸ್ಕರ, ಬಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದನ್ನ ಓಪನ್ ಆಗಿ ಕೂಲ್ಬಿಟ್ಟು ಅದನ್ನ ನೋಡಿ, ಇದು ಈ ಕೂಡಲೇ ಆ PVC ಪೈಪ್ ಇರೋದನ್ನ ತೆಗೆದಾಕಿ ಯಾವ್ದು ಕಬ್ಬಿಣದ ಪೈಪ್ ಹಾಕಿ ಭೂಮಿ ಒಳಗಡೆ ಊತ್ಬೇಕು. ಯಾವ್ದು ಡ್ಯಾಮೇಜ್ ಆಗದೆ ಇರೋ ತರ ಭೂಮಿಲಿ ಊತಿ ಕ್ಲೀನ್ ಆಗಿ ನೀರು ಯಾವಾಗ್ಲೂ ಸತತವಾಗಿ ಬರಬೇಕು. ಒಂದು ಕಾಮಗಾರಿ ಮಾಡಿದ್ಮೇಲೆ ಅದು ಒಂದಷ್ಟು ವರ್ಷ ಶಾಶ್ವತವಾಗಿ ಉಳಿಬೇಕು. ಈ ತರ ಇಷ್ಟೊಂದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದರೆ ಇಂತರ ನಮ್ದು ಶ್ರೀರಂಗಪಟ್ಟಣ ಇದು ಒಂಥರ ಐತಿಹಾಸಿಕ ಪ್ಲೇಸು. ಇಲ್ಲಿ ದಿನನಿತ್ಯ ಸಾವಿರಾರು ಜನ ಟೂರಿಸ್ಟ್ ಬರೋಂತ ಸ್ಥಳ ಇದು. ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣ್ತೈತೆ ನೋಡಿ. ಇಲ್ಲಿ ಪ್ರವಾಸಿಗರು ವಿದೇಶದೆಲ್ಲ ಬರ್ತಾರೆ. ಎಂತದ್ರಲ್ಲಿ ಈ ತರ ಕಳಪೆ ಕಾಮಗಾರಿ ಮಾಡಿ ಅವನು ಈ ತರ ಇಷ್ಟೊಂದು ಸ್ಟೀಲ್ದು ಇದು ಮಾಡಿರೋ ಈ ತರ ಕಳಪೆ ಕಾಮಗಾರಿ ಮಾಡಿ ಹೋಗೋನಲ್ಲ, ಅದಕ್ಕೆ ನೀವು ಯಾರು ಇದಕ್ಕೆ ಸಂಬಂಧಪಟ್ಟವನ್ಗೆ ಇದಕ್ಕೆ ಸಂಬಂಧಪಟ್ಟವರು ನೀವು ಇದ್ ಮಾಡ್ಬೇಕು ಅಂತ ಹೇಳಿ ವಿಡಿಯೋ ಮುಖಾಂತರ ಹೇಳ್ತೀವಿ.